like I told Arvind also, and I have a very commercial mainstream producer in Bombay. I told him this is the kind of story that has come to me, and I'm want to do it, at the same time I'm scared of doing it. And he said, I said, do you think people will understand this film beyond the place it is set in? He says, this is that kind of a film that if done properly and sincerely will travel everywhere. It doesn't matter it is here. And this is my most commercial producer friend told me. He said, you must do it, and this, if done correct, if you believe in the people, it will travel everywhere. ಥ್ಯಾಂಕ್ ಯು ಸರ್. ಅಂದರೆ ನಾನು ಹೇಳೋದು, ಒಬ್ಬ ನಿರ್ದೇಶಕ ಇನ್ನೊಬ್ಬ ನಿರ್ದೇಶಕನಾಗಲಿ, ಒಬ್ಬ ನಟ ಇನ್ನೊಬ್ಬ ನಟನಾಗಲಿ ನಂಬೋದಕ್ಕಿಂತ ಒಂದು ಕಥೆ ನಂಬ್ತಾನಲ್ಲ, ಅದು ತುಂಬ ದೊಡ್ಡ ವಿಚಾರ ಆಗೋಗುತ್ತೆ ಅಂತ ನನಗನ್ಸುತ್ತೆ. ಸೊ ಅವ್ರು ತುಂಬ ಇಷ್ಟಪಟ್ಟರು ಸರ್, ಪ್ರಮಾಣವಾಗ್ಲೂ ಹೇಳ್ತೀನಿ. ಹೀ ಸೆಡ್ ಫುಟ್ಬಾಲ್ ಮೇರೆ ಕೋ ಫುಟ್ಬಾಲ್ ಲೇಕೆ ಯಾವ್ರೆ, ನಾನು ಮಾತಾಡಿ ಮುಗಿಸಿದ ತಕ್ಷಣ ಮೇರೆ ಕೋ ಫುಟ್ಬಾಲ್ चाहिए बहुत दिन हो गए खेल के लेके आओ ಪ್ರಾಕ್ಟೀಸ್ ಕರೆಂಗೆ ಅಂತಂದರು. ಸೊ ಅದು ಅವರ ನಟ ಪ್ರಿಪೇರ್ ಆಗ್ತಿರ್ತಾನೆ ಅನ್ನೋದ್ರಲ್ಲಿ ಅದರಲ್ಲಿ ಒಂದು ಇದಷ್ಟೇ. ನೀವು ಆಗಲೇ ಹೇಳ್ತಾ ಒಂದು ಮಾತು ಹೇಳಿದಿರಿ, ಅಂದರೆ ನನಗೆ ಹಿಂದಿ ಅಷ್ಟಕ್ಕಷ್ಟೇ ಅಂತ ಹೇಳಿದ್ರಿ. ಅದು ಇಡೀ ಸಿನಿಮಾ ಮುಗಿಯೋಷ್ಟರೊಳಗೆ ನೀವು ಅವ್ರಿಗೆ ಕನ್ನಡ ಕಲಿಸ್ತೀರೋ ಅಥವಾ ನೀವು ಅವರಿಗೆ ಹಿಂದಿ ಕಲಿಸ್ತೀರೋ? ಇಲ್ಲ ಸರ್, ತುಂಬ ಉತ್ಸುಕರಿದ್ದಾರೆ ಕನ್ನಡ ಕಲಿಯೋಕ್ಕೆ. ನಾ ಕನ್ನಡ ಕಲಿಬೇಕು ಅನ್ನೋ ಉತ್ಸುಕತೆ ತುಂಬ ಕಾಣಿಸ್ತಿದೆ ಅವರಲ್ಲಿ. ತಮಿಳು ಮಾಡಿದ್ದಾರೆ, ಮಲಯಾಳಂ ಸರ್, ಮಲಯಾಳಂ ಮಾಡಿದ್ದಾರೆ, ಹಿಂದಿ ಗೊತ್ತೇ ಇದೆ, ಎಲ್ಲವೂ ಇದೆ, ತೆಲುಗು ಮಾಡ್ತಿದ್ದಾರೆ, ಅದು ಇದೆ. ಕನ್ನಡ ಮುಟ್ಟಿಲ್ಲ, ಕನ್ನಡ ಕಲಿಬೇಕು ಅನ್ನೋ ಆಸೆ ಇದೆ. ಹಿ ವಾಂಟ್ಸ್ ಟು ಲರ್ನ್ ಕನ್ನಡ. ಸೊ ಅದಕ್ಕೆ ಹೇಳೋದು, ಆ ಕಲಿಯುವಿಕೆಯಲ್ಲಿ ನಾನು ಏನಾದ್ರು ಕಲಿಬಹುದಾ ಅನ್ನೋವಂಥದ್ದು, ಅಂದರೆ ಗಿವ್ ಆ್ಯಂಡ್ ಟೇಕ್ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ಅಂತ ಅಷ್ಟೇ. ಸುಜಯ್ ಶಾಸ್ತ್ರಿ ಸರ್, ಕೇಶವಮೂರ್ತಿ, ಕನ್ನಡ. ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಸಿನಿಮಾಗಳನ್ನ ನೋಡಿದಾಗ ಅಂದರೆ ಒಂದು ಸೆಟ್ಲ್ಡ್ ಸಡೈರ್ ಕಾಮಿಡಿ, ಏನೋ ಜೋಕ್ ಮಾಡ್ತಿರ್ತೀರಿ, ಕಾಮಿಡಿ ಮಾಡ್ತಿರ್ತೀರಿ, ಈ ಥರ ಎಲ್ಲ ಮಾಡ್ತಿದ್ರಿ. ಅನುರಾಗ್ ಕಶ್ಯಪ್ ಈಸ್ ವೆರಿ ಡಿಫ್ರೆಂಟ್ ಆಫ್ ಇದು, ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್. ಅಂದರೆ ಆಸ್ ಎ ಪರ್ಸ್ನಲ್ ಸಿನಿಮಾಗಳು ಅವ್ರು ನೋಡೋ ರೀತಿ ಕೂಡ ಪರ್ಸ್ನಲ್ ಆಗಿರುತ್ತೆ, ಬೇರೆ ಥರ ಇರುತ್ತೆ. ಆ ಕಾಂಬಿನೇಷನ್ ಹೆಂಗಾಯಿತು ಅಂತ, ಇದೊಂಥರ ಟ್ರೈನು ಮತ್ತು ಸೈಕಲ್ಲು ಒಟ್ಟಿಗೆ ಹೋದಂಗೆ ಆಗ್ತಾ ಇದೆಯಲ್ಲ ಅಂತ. ಹೌದು, ಬೇಸಿಕಲಿ ಅವ್ರು ನೋಡೋದಕ್ಕೆ ಹಿ ಲುಕ್ಸ್ ವೆರಿ ಥರ. ಅವ್ರ ಹತ್ರ ಹೋಗಿ ಮಾತಾಡಿದಾಗ ಚಿನ್ಮಯಿ ಅಂತೀವಲ್ಲ ನಾವು, ಯಾವಾಗಲೂ ನಗ್ತಾ ಇರ್ತಾರೆ ಮನುಷ್ಯ. ಸೊ ಅಂದರೆ ಇಬ್ಬರು ನಗಿಸೋಂಥವ್ರು ಒಂದು ಬೇರೆ ಥರ ಸಿನಿಮಾ ಮಾಡ್ಬೋದು ಅಂತ ಅನಿಸುತ್ತೆ ಅಂತ. ಅನುರಾಗ್ ಕಶ್ಯಪ್ ಇಸ್ ರಿಯಲಿ ಹ್ಯೂಮರ್. he might be. he is asking whether your humor is he is, ಅಂದರೆ ಅದೇ ಹೇಳಿದ್ನಲ್ಲ, ಯಾವಾಗಲೂ ಖುಷಿಯಾಗಿ ನಕ್ಕೊಂಡು ಮಾತಾಡ್ತಿರ್ತಾರೆ. ಅದು ಪ್ರೆಸ್ ಆಗುತ್ತೆ ಸರ್. ಇಬ್ಬರು ಹಾಸ್ಯಕ್ಕೆ ಪ್ರೀತಿ ತೋರಿಸೋವಂಥವ್ರು ಒಂದು ಬೇರೆ ಥರ ಸಿನಿಮಾ ಮಾಡಬಲ್ಲಿವು ಅನ್ನೋವಂಥದ್ದು ಇರುತ್ತೆ. ಆವಾಗಲೇ ಹೇಳ್ತಿದ್ರಿ, ಅಂದರೆ ಈ ಸ್ಟೋರಿಗೆ ಅನುರಾಗ್ ಕಶ್ಯಪೇ ಬೇಕಿತ್ತು ವೈ ಅಂತ ನೀವೇ ಹೇಳ್ತಿದ್ರಿ. ಎನಿ ಪರ್ಟಿಕ್ಯುಲರ್ ರೀಸನ್, ಅಂದರೆ ನೀವು ಅನುರಾಗ್ ಕಶ್ಯಪ್ ಅವ್ರನ್ನ ಇದಕ್ಕೆ ಚೂಸ್ ಮಾಡ್ಕೊಳ್ಳೋಕ್ಕೆ ಆ್ಯಸ್ ಎ ಡೈರೆಕ್ಟರ್ ಆಗಿ ನಿಮಗೆ ಪರ್ಸ್ನಲ್ ಅದು ಆಸಕ್ತಿನ ಅಥವಾ ಸ್ಟೋರಿ ಇಂಟ್ರೆಸ್ಟಾ? ನಿರ್ದೇಶಕನಿಗೆ ಪರ್ಸ್ನಲ್ ಒಂದು ಆಸೆ ಇದ್ದೇ ಇರುತ್ತೆ ಸರ್, ಇವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋದು. ಅದೊಂದು ಒಂದು ಸೈಡ್ ಆದರೆ, ಬಟ್ ನೀವು ನಂಬಲ್ಲ, ಇದೊಂದೇ ಫೋಟೋ ಕ್ಲಿಕ್ ಮಾಡಿರೋದು ಈ ಇದರಲ್ಲಿ. ವೈ ಐ ವಿಲ್ ರೆಫರ್ ದಿಸ್ ಆಲ್ ದ ಟೈಮ್ ಅಂತ ಹೇಳೋದಕ್ಕೆ, ನನ್ನ ಡಿಸೈನರ್ ಅಭಿಷೇಕ್ ಅಂತ ಇಲ್ಲೇ ಕೂತಿದ್ದಾನೆ. ಅಪ್ಪಾಜಿ ನನಗೆ ಈ ಫೋಟೋ ಬೇಕಪ್ಪಾಜಿ ಇಂದ ಡಿಸೈನ್ ಮಾಡೋದಕ್ಕೆ. ಮಾಡಿ ತೊಗೊಳಪ್ಪ, ನಿನಗೋಸ್ಕರ ಡಿಸೈನಿಗೆ ಅಂತ ತೊಗೊಳೋದು. ಅಪ್ಪಾಜಿ ಒಂದು ಅರ್ಧ ಗಂಟೆ ನಾವು ದಯವಿಟ್ಟು ಆಚೆ ಹೊಟ್ಟೋಗು ಅಪ್ಪಾಜಿ ಅಂತ. ಇಲ್ಲೋ ಇದೊಳ್ಳೆ ತಮಾಷೆ, ನನ್ನ ನಂಬರ್ ನಾನೇ ಡೈರೆಕ್ಟರ್ ಕಣೋ, ಇದಕ್ಕೆ ನಾನು ಪಕ್ಕ ಕೂತಿರ್ಬೇಕು ಅಂತ. ಅಪ್ಪಾಜಿ ನಾನು ದಮ್ಮ ಅಂತೀನಿ, ಒಂದು ಕಾಪಿ ಕುಡಿಬೇಕು ಅಂತ, ದಯವಿಟ್ಟು ಹೊರಡಪ್ಪಾಜಿ. ಯಾಕೆ ಅರ್ಧ ಗಂಟೆ ಆದ್ಮೇಲೆ ಸಿಕ್ಕದ ಮನುಷ್ಯ ಇದು ಕೊಟ್ಟ. ಸೊ ಅಂದರೆ ಹೇಳೋದು ಅಂತಂದರೆ, ಅವ್ನು ಡಿಸೈನ್ ಮಾಡಿದ್ದು ಒಂದು ಸೈಡ್ ಆದರೆ, ಆತನ ಅವಸ್ಥೆ ಏನಾಗಿತ್ತು, ಎಷ್ಟು ದಿವಸ ನಿದ್ದೆ ಮಾಡಿರಲಿಲ್ಲ, ಎಲ್ಲವೂ ಸೈಡ್ಗಿಟ್ರೆ ಜಸ್ಟ್ ಬಂದರು, ಮೇಕಪ್ ಹಾಕೊಂಡ್ರು, ಸುಮ್ಮನೆ ಹಿಂಗೆ ನೋಡಿದ್ರು ಅಷ್ಟೇ. ಸರ್ ಹಂಗೇರಿ ಸರ್, ಹಂಗೇರಿ ಸರ್, ಹಂಗೇರಿ ಸರ್. ಬಂದು ಕೇಳಿ ಒಂದೇ ಪ್ರಶ್ನೆ, ಮುಜೆ ಕ್ಯಾ ಕರ್ನಾ ಹೈ ಅಂದರು. ಕ್ಯಾ ಕರ್ನಾ ಅಂದರು. ಸರ್ ಅವು ಕಡೆ ಹೋಜೋ ಸರ್, ಮಿಕ್ಕಿದ್ದು ನಾವು ಮಾಡ್ಕೊತೀವಿ. ಆ ವರ್ಚಸ್ ಇರಬೇಕಲ್ಲ ಸರ್, ಅಂದರೆ ನಮ್ಮಲ್ಲಿ ಇಲ್ಲ ಅನ್ನೋ ಉದ್ದೇಶ ಅಲ್ಲ, ಅದು ಅನ್ಯತಾ ಭಾವನೆ ಆಗೋಗುತ್ತೆ ಆ ಮಾತು ಹೇಳಿದ್ರೆ. ಅವ್ರು ಅಲ್ಲಿಗೆ ಹೋದಾಗ ನೀ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ಅಂದರು. ನನಗೆ ನೆಕ್ಸ್ಟ್ ಕ್ವೆಶ್ಚನ್ ಅದೇ, ಹಪಿ ಅಲ್ವಾ, ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಬೇಕು ಸರ್ ಅಂದರೆ, ಅರೆ ಕರುಂಗೆ ಜಾಬ್ ಯಾರು ಅಂತಂದ್ರು. ಅಂದರೆ ಆಸೆ ಇರುತ್ತೆ ನಟನಿಗೆ ಅನ್ನೋ ಉದ್ದೇಶ ಅಷ್ಟೇ. ಒಂದು ವೇಳೆ ಈ ಪ್ರಾಜೆಕ್ಟ್ನ ನಾನು ಮಾಡೋದೇ ಇಲ್ಲ, ನನಗೆ ಇದು ಬ್ಯುಸಿ ಇದ್ದೀನಿ ಅಥವಾ ನನಗೆ ಇಷ್ಟ ಇಲ್ಲ ಅಂತ ಅನುರಾಗ್ ಕಶ್ಯಪ್ ರಿಜೆಕ್ಟ್ ಮಾಡಿದರೆ, ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್?
ಇದಕ್ಕೆ ನಮ್ಮ ಸಾರ್ ತುಂಬ ಚೆನ್ನಾಗಿ ಉತ್ತರ ಕೊಡ್ಬೋದು. ಯಾಕೆಂದರೆ ಮಾಡಲ್ಲ ಅಂತಂದರೆ ಸಾರ್ ನನಗೆ ಗೊತ್ತಿಲ್ಲ ಸಾರ್ ಅಂತ ನಾನು ಹಠ ಹಿಡಿದಿದ್ದೆ ಮಗು ಥರ. ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ, ಕೇಳಿ ಚೆನ್ನಾಗಿದೆ ಅದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.